ರಾಜಣ್ಣ ಎಸಗಿದ್ದು ಘೋರ ಅಪರಾಧ. ಏನ್ ರಾಜಣ್ಣ ಅವ್ರೆ, ಆ ಕೆಲಸ ಮಾಡ್ಬೋದಾ ನೀವು ಎಷ್ಟು ವಯಸ್ಸಾಗಿದೆ, ಹಿರಿಯ ಸಚಿವರು, ನೀವು ಒಂದು ಪಕ್ಷದಲ್ಲಿದ್ದೀರಿ. ಆ ಪಕ್ಷ ಏನು ಅಂತ ನನಗಿಂತಲೂ ಚೆನ್ನಾಗಿ ನಿಮಗೆ ಗೊತ್ತು. ದೇವೇಗೌಡರು ಎಲೆಕ್ಷನ್ ನಿಂತಾಗ ಪ್ರಾಕ್ಸಿ ವೋಟಿಂಗ್ ಅನ್ನೋ ಕಾರಣಕ್ಕೆ 1,500 ಜನ ಕೆಂಗೇರಿದ್ದನ್ನ ನಾವು ಪ್ರಗತಿಪರರೇ ಹಿಡ್ಕೊಟ್ಟಿದ್ದೀವಿ. ಸಿದ್ದರಾಮಯ್ಯ ಅವ್ರನ್ನ ಕರಿತೀನಿ, ರಾಜೀನಾಮೆ ತಗೊಳ್ತೀನಿ ಅಂದ್ರೆ ಇಲ್ಲ, ವಜಾ ಮಾಡು. ಅವ್ರು ಹೇಳ್ತಿದ್ದಾರೆ ಮೇಕ್ ಇಟ್ ಎ ಬಿಗ್ ಇಶ್ಯೂ. ಇದು ನೋ, ಆ ಇಶ್ಯೂನ ಸುಮ್ಮನೆ ಒಂದು ಪಾಸಿಂಗ್ ಇಶ್ಯೂ ಅಷ್ಟೇ ಜನಕ್ಕಿದೆ. ನಾನು ರಾಜಣ್ಣ, ನಾನು ಸಚಿವ, ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ಅಂದ್ರೆ ಕಾಂಗ್ರೆಸ್ ಪಕ್ಷದ ಗುಲಾಮ. ಸ್ನೇಹಿತರೆ, ಮೊನ್ನೆ ಸದ್ಯ ರಾಜಣ್ಣ ಸಚಿವರು, ಆ ಸಚಿವರನ್ನ ವಜಾ ಮಾಡಿದ್ದಾರೆ. ಆ ವಜಾ ಮಾಡಿದ್ದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈಗ ಅದ್ರ ಬಗ್ಗೆ ನಾನು ನಿಮಗೆ ನನ್ನ ಭಾವನೆಗಳನ್ನ ಹಂಚ್ಕೊಳ್ಳೋಣ ಅಂತಿದ್ದೀನಿ. ರಾಜಣ್ಣ ಎಸಗಿದ್ದು ಘೋರ ಅಪರಾಧ. 74 ವರ್ಷದ ಹಿರಿಯ ವ್ಯಕ್ತಿ ಅಂತಹ ಅಪರಾಧ ಎಸಗಬಹುದಾ? ಎಂತ ಅಪರಾಧ ಮಾಡಿರೋದವರು? ಅವ್ರೇನು ಕಾಂಗ್ರೆಸ್ ವಿರುದ್ಧ ಮಾತಾಡಿಲ್ಲ, ರಾಹುಲ್ ಗಾಂಧಿ ವಿರುದ್ಧ ಮಾತಾಡಿಲ್ಲ, ಸೋನಿಯಾ ಗಾಂಧಿ ವಿರುದ್ಧ ಮಾತನಾಡಿಲ್ಲ, ಅಥವಾ ನಡ್ಕೊಂಬಂತಲ್ಲ ಕಾಂಗ್ರೆಸ್ ಪರಂಪರೆ ಮಾತನಾಡಿಲ್ಲ. ಆದರೆ ಕ್ಷಮಿಸೋಕೆ ಸಾಧ್ಯವೇ ಇಲ್ಲದಂತಹ ಒಂದು ಮಾತನ್ನ ಆಡ್ಬಿಟ್ರು. ಏನು ಮಾತದು? ಆ ಮಾತೇನು ಅಂದ್ರೆ, ಎಲ್ಲ ಜನಸಾಮಾನ್ಯರು, ಎಲ್ರು, ಪ್ರತಿಯೊಬ್ರು, ಇಡೀ ಕರ್ನಾಟಕ ಅಲ್ಲ, ಈ ಊರಲ್ಲ, ದೇಶ ಅಲ್ಲ, ಪ್ರಪಂಚ ಎಲ್ಲ ಮಾತನಾಡುವಂತಹ ಒಂದು ವಿಷಯವನ್ನ ಅವ್ರು ಹೇಳ್ಬಿಟ್ರು. ಏನು ಹೇಳಿದ್ರು? ನನಗೆ ಜನ ಮಾತನಾಡ್ಕೊಳ್ಳೋ ಈ ಸತ್ಯದ ಅರಿವಿದೆ, ಈ ವಾಸ್ತವದ ಅರಿವಿದೆ ಅನ್ನೋ ಕಾರಣಕ್ಕೋಸ್ಕರ ಒಂದು ವಾಸ್ತವ ಸಂಗತಿಯನ್ನ, ಬಹಳಷ್ಟು ಜನ ಅವ್ರು ಹೇಳಿರೋದನ್ನ ಸತ್ಯ ಅಂತ ಪರಿಗಣಿಸಿರೋ ಸಂಗತಿಯನ್ನ ಹೇಳ್ಬಿಟ್ರು. ಏನ್ ರಾಜಣ್ಣ ಅವ್ರೆ, ಆ ಕೆಲಸ ಮಾಡ್ಬೋದಾ ನೀವು? ನೀವು ಎಷ್ಟು ವಯಸ್ಸಾಗಿದೆ, ಹಿರಿಯ ಸಚಿವರು, ನೀವು ಇಲ್ಲಿ ಸತ್ಯ ಹೇಳೋರ್ನ ಗಲ್ಗಂಬ ಇರಿಸ್ತಾರೆ ಅಂತ ನಿಮಗೆ ಗೊತ್ತಿಲ್ವಾ? ಏನ್ ಮಾಡಿದ್ರಿ ನೀವು? 2 ಮತ್ತು 2 ಸೇರಿದ್ರೆ 4, 2+2 is 4 ಅಂತ ಯಾರು ಹೇಳ್ತಾರೋ ಅವ್ರನ್ನೆಲ್ಲ ಇತಿಹಾಸದಲ್ಲಿ ಹೊಡೆದಿದ್ದಾರೆ. ಯಾಕೆಂದ್ರೆ ಸಹಿಸ್ಕೊಳಕ್ ಆಗಲ್ಲ. ನೀವು ಅದೇ ತಪ್ಪನ್ನ ಮಾಡಿಬಿಟ್ರಿ. ಒಂದು ಪಕ್ಷದಲ್ಲಿದ್ದೀರಿ, ಆ ಪಕ್ಷ ಏನು ಅಂತ ನನಗಿಂತಲೂ ಚೆನ್ನಾಗಿ ನಿಮಗೆ ಗೊತ್ತು. ಲೂಟಿ, ಭ್ರಷ್ಟತೆ, ಲೂಟಿ, ಸ್ವಜನ ಪಕ್ಷಪಾತ, ಜಾತೀಯತೆ ಎಲ್ಲವೂ ತುಂಬಿರೋ ಈ ಪಕ್ಷಗಳು, ಎಲ್ಲ ಪಕ್ಷಗಳು. ಆ ಪಕ್ಷಗಳ ನಡುವೆ ಸತ್ಯ ಹೇಳ್ತಾರ ಯಾರಾದ್ರು? ಸತ್ಯ ಹೇಳಿದ್ರೆ ಅದನ್ನ ಸಹಿಸ್ಕೊಳ್ತಾರ? ಕಾಯ್ತಾ ಇರ್ತಾರೆ, ಯಾರು ಸತ್ಯ ಹೇಳ್ತಾರಪ್ಪ ಅವನ ಮೇಲೆ ಹೆಂಗ್ ಕಲ್ಲು ಹೊಡಿಯೋದು ಅಂತ. ಆ ರೀತಿ ಕಲ್ಲನ್ನ ಹೊಡೆಸ್ಕೊಂಡ್ರಿ. ನನಗೆ ಇನ್ನೂ ಬಹಳ ಜನ ಕೇಳ್ತಿದ್ದಾರೆ, ನನಗೆ ಗೊತ್ತಿರೋರು ಕೇಳ್ತಿದ್ದಾರೆ. ಒಂದು ವಿಷಯ, ನನಗೆ ರಾಜಣ್ಣ ಅವರು ಎಂದಿಗೂ ಪರಿಚಯ ಆಗಿಲ್ಲ, ಫೋನ್ನಲ್ಲೂ ಕೂಡ ಮಾತಾಡಿಲ್ಲ. ಒಂದೇ ಒಂದು ಸಾರಿ ಅವ್ರ ಮಗ ನನ್ನ ಜೊತೆ ಮಾತನಾಡಿದ್ದ, ಸಿಕ್ಕಿದ್ದ ನಾನು ಇವ್ರಿಗ. ಅಫ್ಕೋರ್ಸ್, ಲೈಕ್ ಆಲ್ ಯಂಗ್ಸ್ಟರ್ಸ್, ಐ ಲೈಕ್ ಹಿಮ್, ಬಿಡಿ. ಆದರೆ ಅವ್ರಿಗೆ ಅರ್ಥ ಆಗ್ಬಾರ್ದಾಗಿತ್ತ? ಈ ಕ್ಷಣದಲ್ಲಿ ನಾನು ಮಾತನಾಡ್ತಾ ಇರೋದು ಬಹುಶಃ ಅವ್ರಿಗೆ ಸಹಿಸ್ಕೊಳಕ್ಕಾಗಿಲ್ಲ ವಯಸ್ಸಿನ ಕಾರಣಕ್ಕೆ. ಅವರೇ 35-40 ಆಗಿದ್ರೆ ಮಾತಾಡ್ತಾ ಇರಲಿಲ್ಲ. ಸತೀಶ್ ಜಾರಕಿಹೊಳಿ ಹೇಳಿದಾಗೆ ಎಚ್ಚರಿಕೆಯಿಂದ ಇರ್ತಿದ್ರು. 74-75 ಏನಾಗ್ಬಿಡುತ್ತೆ, ಇಲ್ಲಿ ಇಟ್ಕೊಳಕ್ಕಾಗಲ್ಲ. ಯಾವ್ದು ಸರಿ ಅಂದಾಗ ಹೇಳ್ಬಿಡ್ಬೇಕು. ಈಗ ಅವ್ರನ್ನ ಒಬ್ರನ್ನೇ ಕೂರಿಸ್ಕೊಂಡು ಸುತ್ತಲೂ ಎಲ್ಲ ಇಟ್ಕೊಂಡು ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ರೆ ಅವ್ರು ಏನ್ ಮಾತಾಡ್ತಾರೆ? ಆ ಕಾಲದಿಂದ ನೋಡ್ಕೊಂಡ್ ಕಾಂಗ್ರೆಸ್ ಕಾಲದಲ್ಲೇ ಭ್ರಷ್ಟಾಚಾರ ಸ್ಟಾರ್ಟ್ ಆಯಿತು, ಇಂದಿರಾ ಗಾಂಧಿ ಕಾಲದಲ್ಲಿ ಉತ್ತುಂಗಕ್ಕೆ ಹೋಯ್ತು ಅಂತ ಹೇಳಿಬಿಡ್ತಾರೆ. ಏನಾಗುತ್ತೆ ಅವ್ರ ಕತೆ? ಗಲ್ಗಂಬ ಏರ್ಸುತ್ತೆ ಪಕ್ಷ. ಅದೇ ರೀತಿ ಇವತ್ತು somebody should teach him properly about the issues. Rahul Gandhi should be taught properly about the issues. Do you think anybody is taking seriously, Mr. Rahul, these malpractices of elections? It is there since the time of your grandmother. ಆಗ ಯಾರು ಫೈಟ್ ಮಾಡಿದ್ದವರು? ಇದೇ ದೇವೇಗೌಡರು, ಸಿದ್ದರಾಮಯ್ಯ, ಇವರೆಲ್ಲ ಫೈಟ್ ಮಾಡಿದ್ದಾರೆ. ದೇವೇಗೌಡರು ಎಲೆಕ್ಷನ್ ನಿಂತಾಗ ಪ್ರಾಕ್ಸಿ ವೋಟಿಂಗ್ ಅನ್ನೋ ಕಾರಣಕ್ಕೆ 1,500 ಜನ ಕೆಂಗೇರಿದ್ದನ್ನ ನಾವು ಪ್ರಗತಿಪರರೇ ಹಿಡ್ಕೊಟ್ಟಿದ್ದೀವಿ. ನಮ್ಮ ಗುಂಪುಗಳೇ ಹಿಡ್ಕೊಂಡು 1,500 ಜನ ಒಂದು ಛತ್ರದಲ್ಲಿದ್ದದ್ದು. ಇಟ್ ಇಸ್ ದೇರ್, ಇಟ್ ಇಸ್ ಹ್ಯಾಪನಿಂಗ್ ಎವ್ರಿವೇರ್. ಒಂದು ಏಜ್ ಆಗ್ತಾ 70, 75, 80 ಹಿಂಗಾಗ್ತಾ ನಾವ್ಯಾರು ಹೊರಟೋಗುತ್ತೆ. ಆ ಭಾಷೆ ತಗೊಂಡ್ಬಿಡುತ್ತೆ. ಸತ್ಯ ಹೇಳಬೇಕು, ನಾನು ಒಳಗಡೆ ಇರೋದನ್ನ ಹೇಳ್ಕೋಬೇಕು. ಹಾಗಾಗಿ ಇವತ್ತು ಹೇಳಿದ್ದಾರೆ, ಆ ಕಾಲದಲ್ಲೇ ಮಾಡಬೇಕಾಗಿತ್ತು. 2 ಸಾರಿ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗಲೇ ಇವೆಲ್ಲ ಸರಿಪಡಿಸಬೇಕಾಗಿತ್ತು, ಪಡಿಸಲಿಲ್ಲ. ಈಗ ಮಾಡಕ್ಕೆ ಹೊರಟಿದ್ದೀವಿ. ಏನಾಗುತ್ತೋ ಏನಂತ ಮಹಾ ತಪ್ಪಿತ್ತದು? ನೀವು ಭ್ರಷ್ಟಾಚಾರದ ಕಾರಣಕ್ಕೆ, ದೌರ್ಜನ್ಯದ ಕಾರಣಕ್ಕೆ, ಬೇರೆ ಕಾರಣಕ್ಕೆ ವಜಾ ಮಾಡಿದ್ರೆ ಏನೂ ಅನ್ನಿಸ್ತಾ ಇರಲಿಲ್ಲ. ಇದು ವಜಾ ಮಾಡೋ ಕಾರಣನಾ? ಏನ್ ತಪ್ಪು ಹೇಳ್ಬಿಟ್ರು ಅಂತ ವಜಾ ಮಾಡಿದ್ರಿ?
ಅಫ್ಕೋರ್ಸ್ ನೀವು ಮಾಡ್ತಾ ಇದ್ದೀರಿ, ಅದ್ರ ಬಗ್ಗೆ ಏನೋ ಆಗೋಗುತ್ತೆ ದೇಶ. ನೋ ನಾನ್ ಸೆನ್ಸ್. ಎಲೆಕ್ಷನ್ ಮಾಲ್ ಪ್ರಾಕ್ಟೀಸಸ್ ಇಟ್ ಈಸ್ ಹ್ಯಾಪ್ನಿಂಗ್ ಸಿನ್ಸ್ 50-60 years. ಎಲ್ರಿಗೂ ಗೊತ್ತಿದೆ. ಬಿಜೆಪಿ ಅದನ್ನ ಯಾವ ಲೆವೆಲ್ಗೆ ಉತ್ತುಂಗಕ್ಕೆ ತಗೊಂಡು ಹೋಗ್ತಿದೆ ಅಂದ್ರೆ ತುಂಬಾ ಲೆವೆಲ್ ತಗೊಂಡು ಹೋಗ್ತಿದೆ, ಡಿಸ್ಟ್ರಿಕ್ಟ್ ಲೆವೆಲ್. ಕಾಂಗ್ರೆಸ್ನವ್ರಿಗೆ 1990ಕ್ಕೆ ಮುಂಚೆ ಈ ಯಾವುದೂ ಬೇಕಾಗಿರ್ಲಿಲ್ಲ. ಅಲ್ಪಸಂಖ್ಯಾತರನ್ನ ಓಲೈಸೋದಾಗ್ಲಿ ಅಥವಾ ಎಲೆಕ್ಷನ್ ಚುನಾವಣಾ ಭ್ರಷ್ಟಾಚಾರ ಅಕ್ರಮಗಳು ಇವು ಯಾವುದೂ ಬೇಕಾಗಿರ್ಲಿಲ್ಲ. ಯಾಕೆಂದ್ರೆ ಅಪೋಸಿಷನ್ನೇ ಇರಲಿಲ್ಲ. ಅವತ್ತೇ ಇವರು ಶುರು ಮಾಡಿಬಿಟ್ರು. ಅಂದ್ರೆ ಆ ಭಯದಲ್ಲೇ ಇರ್ತಾರೆ, ಯಾವತ್ತು ಜನ ಏನು ತಿರುಗ್ಬೀಳ್ತಾರೋ ತಿರುಗ್ಬೀಳಕ್ಕೆ ಚಾನ್ಸ್ ಕೊಡ್ದಂಗೆ ಮಾಡ್ತಾ ಹೋಗೋಣ ಅಂತ. ಅವತ್ತಿಂದ ಈ ಅಕ್ರಮಗಳು, ಆ ಪ್ರಾಕ್ಸಿ ವೋಟಿಂಗ್ ಮಾಡೋದು, ಅಕ್ರಮವಾಗಿ ಮತ ಚಲಾಯಿಸೋದು, ಅಕ್ರಮವಾಗಿ ಇಂತಿಂಥ ಜನಗಳ ಹೆಸರನ್ನ ಸೇರಿಸೋದು, ಎಲ್ಲ ಕಾರ್ಪೊರೇಟ್ ಇದ್ರಲ್ಲೂ ಆಗಿದೆ ಇದು. ಈಗ ಯಾವ್ಯಾವುದು ಕಾರ್ಪೊರೇಷನ್ ಕ್ಷೇತ್ರ ಇದೆಯೋ ಅಲ್ಲಿ ಕೂಡ ಆಗಿದೆ. ಏನ್ ಮಾತಾಡ್ತಾ ಇದ್ದೀರಿ? ಏನೋ ಹೊಸದಾಗಿ ಕಂಡಿಡಿದಾಗೆ. ದ ವೇ ರಾಹುಲ್ ಗಾಂಧಿ ಇಸ್ ಟಾಕಿಂಗ್ ಆಸ್ ಇಫ್ ಹಿ ಹ್ಯಾಸ್ ಫೌಂಡ್ ಔಟ್ ಸಮ್ ಮಾಲ್ ಪ್ರಾಕ್ಟೀಸ್ ವಿಚ್ ಇಸ್ ನಾಟ್ ನೋನ್ ಟು ಆರ್ಡಿನರಿ ಪೀಪಲ್ ಇನ್ ಇಂಡಿಯಾ. ಹೂ ಆರ್ ಯುವರ್ ಅಡ್ವೈಸರ್ಸ್? Who are your advisors? Are they advising you properly? There are many issues where you can hold them by collar, but none of the issues you are raising is making any difference at all. Any difference at all. Unnecessary aggressive ಆಗಿ ಬರ್ತಾರೆ. ಮೋರ್ ದೆನ್ ಡೈನಮಿಕ್ ಅಗ್ರೆಸಿವ್. ನಾನು ಪತ್ರಿಕೆಯಲ್ಲಿ ಓದಿದೆ, ಸಿದ್ದರಾಮಯ್ಯ ಅವ್ರನ್ನ ಕರಿತೀನಿ, ರಾಜೀನಾಮೆ ತಗೊಳ್ತೀನಿ ಅಂದರೆ ಇಲ್ಲ ವಜಾ ಮಾಡು. ವಜಾ ಮಾಡೋದಕ್ಕೆ ಏನಪ್ಪ ಹೇಳಿದ್ರು ಅವರು? ಅಂಥದ್ದು ಏನು ಹೇಳಿದ್ರು ರಾಜಣ್ಣ? ದಯವಿಟ್ಟು ಯು ಹ್ಯಾವ್ ಟು ಕನ್ವಿನ್ಸ್ ಅಸ್. Maybe it is a party, but the party is supported by neutral people like us. ನೀವು ಇದು ಮಾಡಲಿಲ್ಲ ಅದನ್ನ. ವಿ ಕೆನಾಟ್ ಟಾಲರೇಟ್ ಇಟ್ ಅಟ್ ಆಲ್. ವಿ ಕೆನಾಟ್ ಡೈಜೆಸ್ಟ್ ಇಟ್. ಯಾವನೇ ಯೋಚನೆ ಮಾಡೋ ಮನುಷ್ಯನು ಡೈಜೆಸ್ಟ್ ಮಾಡ್ಕೊಳ್ಳಲ್ಲ. ಇದು ಎಂಥ ವಿಷಯ ಅಂದರೆ, ಕರೆಸಿ ಒಂದು ನಿಮ್ಮ ಸಭೆ, ಕಾರ್ಯಕರ್ತರ ಸಭೆ, ಪಕ್ಷದ ಸಭೆಯಲ್ಲಿ ಯಾಕೆ ಇದು ಮಾತಾಡಿದ್ರಿ ಅಂತ ಕೇಳಬೇಕಾಗಿತ್ತೆ ಹೊತ್ತು ವಜಾ ಮಾಡಿ ಅನ್ನುವಂಥದ್ದ ಇದು. ನಾನು ಹೇಳಿದ್ನಲ್ಲ, ಆ ಮನುಷ್ಯ ಮಾತನಾಡ್ತಾ ಇರೋದು ಕೋಟ್ಯಾಂತರ ಜನ ಮಾತನಾಡ್ತಾ ಇರೋದು. ಬರೀ ಆರ್ಡಿನರಿ ಜನಗಳಲ್ಲ. ಆರ್ಡಿನರಿ ಜನಗಳು ದೇ ಆರ್ ಲೀಸ್ಟ್ ಬಾದರ್ಡ್. ಸ್ವಲ್ಪ ಬುದ್ಧಿವಂತರು ಸಹ ಇದನ್ನ ಹೇಳ್ತಾರೆ. ಆ ಕಾಲದಿಂದಲೂ ಇತ್ತು. ನಾನು ಹೇಳಿದ್ನ, ದೇವೇಗೌಡರು ಮಾಡಿಲ್ವಾ? ಅಪೋಸಿಷನ್ದವ್ರು ಮಾಡಿಲ್ವಾ? ಎಷ್ಟು ಮಾಡಿದ್ದಾರೆ? ಇನ್ಕ್ಲೂಡಿಂಗ್ ಬಿಜೆಪಿ ಎಷ್ಟು ಮಾಡಿದೆ ಚುನಾವಣಾ ಅಕ್ರಮದ ಬಗ್ಗೆ. ಇವತ್ತು ಅದನ್ನ ಮೈಗೂಡಿಸ್ಕೊಂಡ್ಬಿಟ್ರು, ಅವರು ಹಿಡ್ತಾ ತಗೊಂಡ್ಬಿಟ್ರು. ದಟ್ ದಿಸ್ ಮ್ಯಾನ್ ಕ್ಯಾನಾಟ್ ಟಾಲರೇಟ್. ಹೂ? ರಾಹುಲ್ ಗಾಂಧಿ. ಅವ್ರು ಹೇಳ್ತಿದ್ದಾರೆ ಮೇಕ್ ಇಟ್ ಎ ಬಿಗ್ ಇಶ್ಯೂ. ಇದು ನೋ, ಆ ಇಶ್ಯೂನ ಸುಮ್ಮನೆ ಒಂದು ಪಾಸಿಂಗ್ ಇಶ್ಯೂ ಅಷ್ಟೇ ಜನಕ್ಕಿದು. ಜನಕ್ಕೆ ನೂರಾರು ಸಂಗತಿಗಳಿದಾವೆ, ಅದನ್ನ ಗಮನ ಹರಿಸ್ತಾ ಇಲ್ಲ. ಇವ್ರನ್ನ ಇಷ್ಟು ಅನ್ಸೆರೆಮೋನಿಯಸ್ ಆಗಿ, ಅಷ್ಟು ರೀತಿ ಅವಮಾನಕರ ರೀತಿಯಲ್ಲಿ ಯಾವ ಕಾರಣಕ್ಕೆ ವಜಾ ಮಾಡಿದ್ರಿ? ದೇ ಹ್ಯಾವ್ ಟು ಎಕ್ಸ್ಪ್ಲೈನ್. ನೀವು ತಗೊಳ್ಳಿಲ್ಲ, ನಾನು ಪದೇ ಪದೇ ನಿಮ್ಮನ್ನು ಕೆಣಕ್ತೀನಿ. ಯಾಕೆ ನೀವು ಮಾಡಿದ್ರಿ? ಮಾಡಿದ್ದು ಎಷ್ಟು ಸರಿ? ಅವ್ರು ಯಾವ ಜಾತಿಗೆ ಸೇರಿದ್ದಾರೆ, ಯಾವ ಜನಾಂಗಕ್ಕೆ ಸೇರಿದ್ದಾರೆ ಯಾವುದೂ ಬೇಕಾಗಿಲ್ಲ. ಅವರು ಬ್ರಾಹ್ಮಣರೋ ಅಥವಾ ಅಸ್ಪೃಶ್ಯ ಜನಾಂಗಕ್ಕೆ ಸೇರಿದಾರೋ, ಇಟ್ ಡಸ್ ನಾಟ್ ಮ್ಯಾಟರ್. ಅವ್ರು ಹೇಳಬಾರ್ದು ಏನೂ ಹೇಳಿರಲಿಲ್ಲ. ಒಂದು ಲೋಕಾರೂಢಿಯ ಮಾತನ್ನ ಹೇಳಿದ್ರು. ಆ ಲೋಕಾರೂಢಿ ಮಾತು ಹೇಳ್ಬೇಕಾದ್ರೆ, ನಾನು ರಾಜಣ್ಣ, ನಾನು ಸಚಿವ, ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ಅಂದ್ರೆ ಕಾಂಗ್ರೆಸ್ ಪಕ್ಷದ ಗುಲಾಮ ಅನ್ನೋದನ್ನ ಮರ್ತು ಬಿಟ್ಟಿದ್ರು. ಹೌದಾ ಅಲ್ವೋ? ಅದನ್ನ ಯೋಚನೆ ಮಾಡಿದ್ರೆ ಖಂಡಿತ ಮಾತಾಡ್ತಿರ್ಲಿಲ್ಲ. ಆದ್ರೆ ಹಾಗಂತ ಹೇಳಿ ಮನುಷ್ಯನ ತಡೆಯಕ್ಕಾಗಲ್ಲ. ಎಷ್ಟು ಜನ ಕಾಂಗ್ರೆಸ್ ಪಾರ್ಟಿಲಿರೋರು ಎಷ್ಟು ಮಾತನಾಡ್ತಾರೆ ಕಾಂಗ್ರೆಸ್ ವಿರುದ್ಧ. ಅದನ್ನ ಹೇಳಿದ್ರೆ ಇನ್ ಕಾಂಗ್ರೆಸ್ ಪಕ್ಷದಲ್ಲಿ ಏನೇನೋ ಹುಲಿ ಹಿಂಡ್ತಾರೆ ಅಂತ ಇದಾಗತ್ತೆ. ಆದ್ರೆ ಅದು ಎಲ್ರಿಗೂ ಗೊತ್ತಿದೆ. ಕಾಂಗ್ರೆಸ್ ಪಕ್ಷದಲ್ಲಿರೋರು ಕಾಂಗ್ರೆಸ್ ವಿರುದ್ಧ ಎಷ್ಟು ಮಾತನಾಡ್ತಾರೆ ಅಂತ. ಇವರು ಅದು ಕೂಡ ಮಾಡಿರ್ಲಿಲ್ಲ. ಒಂದು ಚುನಾವಣೆ ವಿಷಯದಲ್ಲಿ ಇಷ್ಟು ಇದು ಈಗ ತಗೊಳ್ಳೋ ಬದಲು ಮೊದಲಿಂದ ಬೇಕಾಗಿತ್ತು. ಯಾಕೆಂದ್ರೆ ಇಂಡಿಯಾ ಈಸ್ ದ ಲಾರ್ಜೆಸ್ಟ್ ಡೆಮಾಕ್ರಸಿ ಇನ್ ದ ವರ್ಲ್ಡ್. ಸ್ಟ್ರಾಂಗೆಸ್ಟ್ ಅಂತ ಹೇಳ್ಕೊಳ್ಳೋ ಅಮೆರಿಕಾನು ನಾಟ್ ಎ ಗುಡ್ ಡೆಮಾಕ್ರಸಿ. ಲಾರ್ಜೆಸ್ಟ್ ಡೆಮಾಕ್ರಸಿ ಅಂತ ಹೇಳೋ ನಮ್ಮಿದು ಡೆಮಾಕ್ರಸಿ ಯಾವತ್ತೂ ಇರಲಿಲ್ಲ. ಇರೋದೇ ಮಾಬೋಕ್ರಸಿ. ಮಾಬ್, ಆಳುವವನು, ಆಳುವ ಪಕ್ಷ, ಅದಕ್ಕೆ ಸೇರಿದ ಸಣ್ಣ ಗುಂಪು. ಎಲ್ಲ ಕಾರ್ಯಕರ್ತರನ್ನು ಇಟ್ಕೊಳ್ಳಲ್ಲ ಇವರು, ಸಣ್ಣ ಗುಂಪು. ಆ ಮಾಬ್ ಈ ದೇಶನ ರೂಲ್ ಮಾಡ್ತಾ ಇದೆ. ಮಾಬೋಕ್ರಸಿ ಒಂದು ಹಂತದಲ್ಲಿ ಹೋಗ್ತಾ 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 ಆ ಡೆಮಾಕ್ರಸಿ ಅನ್ನೋದು ಗಟ್ಟಿಯಾಗಿ ಬೇರೂರಬೇಕು, ಬೆಳಿಬೇಕು. ಬೆಳೆಯೋಕ್ಕೆ ಹೋದಾಗ ಚುನಾವಣಾ ಅಕ್ರಮ ಸರಿ ಮಾಡಬೇಕು. ಆದರೆ ಯುರೋಪಿಯನ್ ದೇಶಗಳು ಬಿಟ್ಟರೆ, ಅಮೇರಿಕ ಆಗಲಿ ಅಥವಾ ನಮ್ಮಲ್ಲಾಗಲಿ ಚುನಾವಣಾ ಅಕ್ರಮ ಖಂಡಿತ ಈ ಕ್ಷಣದವರೆಗೂ ಸಹಿಸ್ಕೊಳ್ಳೋ ಮಟ್ಟದಲ್ಲಿಲ್ಲ. 70% ಮತ ಚಲಾಯಿಸ್ತಿದ್ದಾರೆ, 80% ಮತ ಚಲಾಯಿಸ್ತಿದ್ದಾರೆ. ಸುಳ್ಳು. ಚಲಾಯಿಸ್ತಿರೋದೇ 15-20%. ಇನ್ನು ಉಳಿದವ್ರನ್ನ ಬಲವಂತವಾಗಿ ಕರ್ಕೊಂಬಂದು ಹಾಕಿಸ್ತಾ ಇದ್ದಾರೆ. ಉಪಾಯ ಮಾಡಿ ಕರ್ಕೊಂಡ್ಬರ್ತಾ ಇದ್ದಾರೆ. ವೆಹಿಕಲ್ ಮಾಡಿ ಕರ್ಕೊಂಡ್ಬರ್ತಾ ಇದ್ದಾರೆ. ಹೌದೋ ಇಲ್ವೋ? ಯಾವ ರಾಜಕಾರಣಿಗಳು ಗೊತ್ತಿಲ್ಲ ಇದು? ಯಾವ ಕಾರ್ಪೊರೇಟ್ರಿಗೆ ಗೊತ್ತಿಲ್ಲ? ಎಲ್ರಿಗೂ ಗೊತ್ತಿದೆ, ಎಲ್ಲ ಪಕ್ಷದವ್ರಿಗೂ ಗೊತ್ತು.
ಆ ಜನ ಎಲ್ಲ 80% ಜನ ಕಣ್ಣು ತೆರೆದು ಬಿಟ್ಟಿದ್ದಿದ್ರೆ ಇವತ್ತು ರಾಜಕೀಯ ಪರಿಸ್ಥಿತಿ ಬೇರೆ ಇರ್ತಿತ್ತು. ಇಷ್ಟು ಹೊಲಸಾಗ್ತಿರ್ಲಿಲ್ಲ, ಇಷ್ಟು ಕೆಟ್ಟು ಹೋಗ್ತಿರ್ಲಿಲ್ಲ, ಹೆಗ್ಗಣಗಳು ಮಾತ್ರನೇ ತುಂಬಿಕೊಳ್ತಾ ಇರಲಿಲ್ಲ, ಅಲ್ಲಿ ಮೊಲಗಳು ಇರ್ತಿದ್ದು. ಇವತ್ತಿರೋದಿಲ್ಲ, ಆಲ್ಮೋಸ್ಟ್ 99% ಹೆಗ್ಗಣಗಳು. ಈ ವಿಷಯದಲ್ಲಿ ಈಗ ಇವನ್ನ ಮಾಡಿದಾರಲ್ಲ, ಈ ಮಾಡಿರೋದನ್ನ ಯಾವನೇ ಪ್ರಜ್ಞಾವಂತ ಅದನ್ನ ಸಹಿಸ್ಕೋಬಾರ್ದು. ಇಟ್ ಇಸ್ ನಾಟ್ ದಟ್ ವಿ ಆರ್ ಸಪೋರ್ಟಿಂಗ್ ರಾಜಣ್ಣ, ವಿ ಆರ್ ಸಪೋರ್ಟಿಂಗ್ ದ ಸಿಂಪಲ್ ಟ್ರೂತ್. ಸಿಂಪಲ್, ಅದು ಸರಳವಾಗಿರೋದನ್ನ ಹೇಳ್ಕೊಳ್ಳೇಬೇಕು. ಅವ್ರು ಎಲ್ಲಿ ಹೇಳ್ಕೊಂಡಿದ್ದಾರೋ, ಯಾರದನ್ನ ರೆಕಾರ್ಡ್ ಮಾಡ್ಕೊಂಡ್ರೋ, ಯಾರದನ್ನ ಪಬ್ಲಿಕ್ ಮಾಡಿದ್ರೋ, ಆ ಮಾತನ್ನ ಬೇರೆ ಯಾರು ಹೇಳ್ತಾ ಇಲ್ವಾ? ಯಾರು ಹೇಳ್ತಾ ಇಲ್ವಾ ನಿಮ್ಮ ಕಾಂಗ್ರೆಸ್ನವರು? ಅದನ್ನು ದೊಡ್ಡದಾಗಿ ಯುದ್ಧದ ಸಮರೋಪಾದಿಯಲ್ಲಿ ತೊಗೊಂಡ್ಬಿಟ್ಟಿದಾರ? ನೋ, ಎಲ್ಲರೂ ಆಡ್ಕೊಳ್ತಿದ್ದಾರೆ. ಓನ್ಲಿ ದೇ ಆರ್ ನಾಟ್ ಟೆಲಿಂಗ್ ಇಟ್ ಇನ್ ಫ್ರಂಟ್ ಆಫ್ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಕಂಡ್ರೆ ಅವ್ರು ನಂಬ್ಕೊಂಡಿರೋದೇ ಸತ್ಯ ಅಂತ ಹೇಳಬೇಕು. ಕಾಯಿ ಬಿಳಿ ಅಂತ ಹೇಳಿದ್ರೆ ಬಿಳಿ ಅಂತ ಅನ್ಬೇಕು ನಾವು ಅನ್ನೋ ಪರಿಸ್ಥಿತಿಯಲ್ಲಿ ಅವರು ಬಿಹೇವ್ ಮಾಡ್ತಾರೆ. ನಾಟ್ ದಟ್ ದೇ ಹ್ಯಾವ್ ರೆಸ್ಪೆಕ್ಟ್, ಬಟ್ ದೇ ಬಿಹೇವ್ ಲೈಕ್ ದಟ್. ಆ ರೀತಿ ವರ್ತಿಸ್ತಾರೆ. ರಾಹುಲ್ ಗಾಂಧಿ ಆನೆಸ್ಟ್ಲಿ ನನಗಿಷ್ಟ ಆಗೋ ಮನುಷ್ಯ. ಈ ನಡುವೆ ಅಂತೂ ಪ್ರಬುದ್ಧ ಆಗಿದ್ದಾರೆ. ಬಟ್ ಅವ್ರಿಗೆ ಯಾವ ಇಶ್ಯೂ ತಗೋಬೇಕು, ಆ ಇಶ್ಯೂ ಬಗ್ಗೆ ಹೇಗೆ ವರ್ತಿಸ್ಬೇಕು, ಹೇಗೆ ಮಾತಾಡಬೇಕು, ಹೇಗೆ ನಡ್ಕೊಳ್ಬೇಕು, ಆ ಜೊತೆಲಿದಾರಲ್ಲ ಎಲ್ಲ ಆ ಕಾಂಗ್ರೆಸ್ ಪಕ್ಷದ ಬಹಳಷ್ಟು ಹಿರಿಯರು ಇರೋದು ಇವತ್ತು BJP ನಾಯಕರುಗಳ ಜೊತೆ. BJP ನಾಯಕರುಗಳ ಜೊತೆ ನಾನು ಸತ್ಯ ಹೇಳ್ತಿದ್ದೀನಿ ಅಂತ ಜೈರಾಮ್ ರಮೇಶ್ ಗೊತ್ತಾಗಲ್ವಾ? ವೇಣುಗೋಪಾಲ್ ಗೊತ್ತಾಗಲ್ವಾ? ಸುರ್ಜೇವಾಲಾ ಗೊತ್ತಾಗಲ್ವಾ? ಖರ್ಗೆ ಅವ್ರಿಗೆ ಗೊತ್ತಾಗಲ್ವಾ? ಯಾರು ಗೊತ್ತಾಗಲ್ಲ, ಯಾರು ಗೊತ್ತಿಲ್ಲ. ಅವರೆಲ್ಲ ಇದ್ದಾರೆ. ಈಗ ಇದರಲ್ಲಿ ಒಬ್ಬಂಟಿ ರಾಹುಲ್ ಇಂಥದ್ದೇನೋ ಮಾತಾಡು ಅಂತ ಹೇಳಿದಾಗ ಮಾತನಾಡ್ತಾರೆ. ಫಸ್ಟು ರಾಹುಲ್ ಮಾಡಬೇಕಾಗಿರೋದು ಈ ಕಾಂಗ್ರೆಸ್ನವರ ಸಹವಾಸ ಬಿಡಬೇಕು. ಪಾರ್ಟಿ ಇದೆ, ಎಸ್, ಎಷ್ಟು ಬೇಕೋ ಅಷ್ಟು. ಅದನ್ನು ಬಿಟ್ಟು ಹೊರಗಡೆ ಜನ ಇದ್ದಾರೆ. ನಿಜವಾಗಿ ಯಾಕೆ ಕಾರಣ ಏನು ಅಂದರೆ, ನಾಟ್ ದಟ್ ದೇ ಲೈಕ್ ಕಾಂಗ್ರೆಸ್, ಬಟ್ ದೇ ಡೋಂಟ್ ಲೈಕ್ RSS ಅಂಡ್ BJP. ಅವರು ಕಾಂಗ್ರೆಸ್ ಖಂಡಿತ ಇಷ್ಟಪಡುವಂಥದ್ದು ಏನೂ ಕಾಣಿಸಿಲ್ಲ ಅವರಿಗೆ. ಅಂಥವ್ರ ಜೊತೆ ಹೆಚ್ಚು ಹೆಚ್ಚು ಸಂಪರ್ಕ ಇಟ್ಕೊಂಡು ಯೋಚನೆ ಮಾಡಬೇಕಾಗತ್ತೆ. ಮತ್ತು ಇದನ್ನ ಮಾಡಿದ್ರಲ್ಲ, ರಾಜಣ್ಣ ಮಾಡಿಬಿಟ್ಟು ಪ್ರಯೋಜನ ಆಯ್ತಾ ನಿಮಗೆ? ಶಿಸ್ತಿನ ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ಭೀತಿ ಹುಟ್ಟಿಸಿದ್ರ? ನೋ, BJPಗೆ ಅಸ್ತ್ರ ಮಾಡಿಕೊಟ್ರಿ. ಅವ್ರು ಮಾತಾಡಿದ್ದ ಅಲ್ಲೇ ಹೊರಟೋಗ್ತಾ ಇತ್ತು. ಏನೋ ಲೋಕಾಭಿರೂಢಿಯಲ್ಲಿ ಮಾತನಾಡಿದ್ದಾರೆ, ಲೋಕಾಭಿರಾಮವಾಗಿ ಮಾತನಾಡಿದ್ದಾರೆ, ಸಹಜವಾಗಿ ಬಂದ್ಬಿಟ್ಟಿದೆ ಅಂದರೆ ಅಲ್ಲೇ ಹೊರಟಾಗ್ತಾ ಇತ್ತು. ದೊಡ್ಡ ಇಶ್ಯೂ ಕೂಡ ಆಗ್ತಾ ಇರಲಿಲ್ಲ ಅದು. ಅವ್ರನ್ನ ವಜಾ ಮಾಡಿ, ಶಿಸ್ತು ಕ್ರಮ ತಗೊಳ್ಳಿಲ್ಲ, ವಜಾ. ಏನು ವಜಾ ಮಾಡೋದು ಅವ್ರನ್ನ? ಅಂಥ ಕ್ರೈಮ್ ಏನು ಮಾಡಿದ್ರು ಅವರು? ತೋರಿಸಿ. ವಜಾ ಮಾಡೋದು ಯಾವಾಗ? ದೊಡ್ಡ ಲೆವೆಲ್ ಕ್ರೈಮ್ ಮಾಡಿರಬೇಕು ಸಮಾಜಕ್ಕೆ ವಿರುದ್ಧವಾಗಿ. ಆ ಮಂತ್ರಿ ಸ್ಥಾನವನ್ನು ಬಳಸ್ಕೊಂಡು, ಇಲ್ಲಿ ಮಂತ್ರಿ ಸ್ಥಾನನೂ ಬಳಸ್ಕೊಂಡಿಲ್ಲ ಅವರು. ರಾಹುಲ್ ಗಾಂಧಿಗೆ ವಿರೋಧ ಹೋಗಿ ಅಂತಲೂ ಹೇಳಿಲ್ಲ. ಯಾಕೆ ನೀವು ಮಾಡಿದ್ರಿ? ಆ ವಜಾ ಮಾಡಿಬಿಟ್ಟು BJP ಇಡೀ ದೇಶದಲ್ಲಿ ನಿಮ್ಮಲ್ಲಿರೋ ಈ ಟೊಳ್ಳು ವಿಷಯವನ್ನು, ಟೊಳ್ಳು ಇಶ್ಯೂ ನೀವು ತೊಗೊಂಡಿದ್ದೀರಲ್ಲ, ಆ ಇಶ್ಯೂ ಏನು ಟೊಳ್ಳು ಅಂತ ಹೇಳಿ ತೋರಿಸೋ ಹಾಗೆ ಮಾಡಿಬಿಟ್ರಿ. ಇಷ್ಟು ದಡ್ರುಗಳು ಫೇಸ್ ಮಾಡೋಕ್ಕಾಗತ್ತಾ? ಫೇಸ್ ಮಾಡಬೇಕು ಅಂದರೆ ಆ ದಟ್ಟತನ ಕಳ್ಕೊಂಡು ಬುದ್ಧಿವಂತಿಕೆ ಬೆಳೆಸ್ಕೋಬೇಕಾಗತ್ತೆ. ಆ ರಾಜಣ್ಣಂದು ಬೇಗ ಸರಿ ಮಾಡಿ ನಿಮಗೆ ಬೆಲೆ ಬರುತ್ತೆ. ನಮಸ್ಕಾರ.